ದಿನಾಂಕ 21/12/2025 ಭಾನುವಾರ ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆಯವರೆಗೆ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು, ವಾರ್ಡ್ ನಂಬರ್ 13 ವಿಜಯನಗರ ಕ್ಷೇತ್ರದಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರೇಣುಕಾ ರಾಜಣ್ಣರವರು ಸ್ಪರ್ಧಿಸಲಿದ್ದು, ಹಸ್ತದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ನನ್ನನ್ನು ಆಶೀರ್ವದಿಸಿ ನಮ್ಮ ವಾರ್ಡ್ ಸರ್ವಾಂಗೀಣ ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡಿಕೊಂಡರು. ಸರ್ಕಾರದಿಂದ ಬರುವಂತಹ ಸೌಕರ್ಯಗಳನ್ನು ಪ್ರಾಮಾಣಿಕವಾಗಿ ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡಬೇಕು ಎಂಬ ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದು, ಎಲ್ಲರಲ್ಲೂ ಮತ ಯಾಚಿಸಿದ್ದಾರೆ. ಶಾಲೆಗಳಿಗೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಒಳ್ಳೆ ಕಟ್ಟಡಗಳು ಕಟ್ಕೊಟ್ಟಿದ್ದಾರೆ, ಸ್ಪಾನ್ಸರ್ ಮಾಡಿದ್ದಾರೆ. ನಮ್ಮ ಇಲ್ಲಿ ಇಂಡಸ್ಟ್ರೀಸು ಅವ್ರನ್ನೆಲ್ಲ ಸಾಕಷ್ಟು ಕರ್ಕೊಂಬಂದು ಅವ್ರನ್ನ ಹಣ ಹಾಕಿಸಿ ಒಳ್ಳೆ ಶಾಲೆಗಳು ಕಟ್ಕೊಟ್ಟಿದ್ದಾರೆ. ಅದೆಲ್ಲ ಸಹಾಯ ಮಾಡಿದ್ದಾರೆ ಜನಗಳಿಗೆ. ಇಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಿದ್ದಾವೆ ನಮ್ಮ ಕಡೆಯಲ್ಲಿ. ನೋಡಿ, ಈಗ 2.5 ವರ್ಷ ಆದರೂ ಇನ್ನೂ ಏನು ಕೆಲಸಗಳು ಆಗಿಲ್ಲ. ಯಾವ ಹಳ್ಳಿನಲ್ಲೂ ಏನು ಕೆಲಸಗಳು ಇಲ್ಲ ಇವತ್ತು ಹೇಳಬೇಕಾದ್ರೆ. ನಮ್ಮ ಕಾಲದಲ್ಲಿ ಅಷ್ಟಾಗಿದ್ದಾವೆ. ಇಲ್ಲಿ ನಾವು ಈಗ ಅದನ್ನು ನಾವು ತೋರಿಸಿ ಇವಾಗ ಕೇಳ್ತಾ ಇದ್ದೀವಿ, ನಾವೆಲ್ಲ ಈ ಥರ ಕೆಲಸಗಳು ಮಾಡಿಕೊಟ್ಟಿದ್ದೀವಿ, ಇದು ಮಾಡಿ ಅಂತ. ನಾನು ಇಂಡಿವಿಜುವಲಾಗಿ ಹೇಳಬೇಕಂದ್ರೆ ಇಲ್ಲಿ ಸಾಕಷ್ಟು ಜನ ಸುಮಾರು ವಿಡೋ ಪೆನ್ಷನ್, ಓಲ್ಡ್ ಪೆನ್ಷನ್, ನಾನು ವಾಲಂಟ್ರಾಗಿ ಇವತ್ತು ಜನ ನಮಗೆ ಅದನ್ನು ಎಲ್ಲಿ ಸಿಕ್ಕಿದ್ರು ನಮಸ್ಕಾರ, ನಮಗೆ ಅದೊಂದು ನಮಗೆ ಲೈಫ್ ಮಾಡಿಕೊಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನನ್ನ ಇಂಡಿವಿಜುವಲಾಗಿ ಸುಮಾರು ಜನಕ್ಕೆ ಓಲ್ಡ್ ಪೆನ್ಷನ್ ಮನೆ ಹತ್ರ ಮಾಡಿಸ್ಕೊಂಬಂದು ನಾನು ತಂದು ಕೊಟ್ಟಿದ್ದೀನಿ. ನನ್ನ ಇದು ಇಂಡಿವಿಜುವಲ್, ನಮ್ಗೆ ಇದು ಅಂತಲ್ಲ, ಓಟ್ಗೆ ಅಂತಲ್ಲ, ನಮ್ಮ ಹೆಸರು ಇರಲಿ, ನಮ್ಗೆ ನಾಳೆ ದಿನ ತಿಳ್ಕೊತಾರೆ ಅನ್ನೋ ಒಂದು ಇದರಿಂದ. ಆಮೇಲೆ ಈಗ ನಮ್ಮ ನೆಕ್ಸ್ಟ್ ಈಗ ನಾವು ಏನು ವಾರ್ಡಲ್ಲಿ ನಿಂತಿದ್ದೀವಿ, ಆ ವಾರ್ಡಲ್ಲಿ ನಾವು ಭರವಸೆ ಕೊಡೋದಿಷ್ಟೇ. ಅಲ್ಲಿ ನೀರಿಲ್ಲ. ಈ ರೈಲ್ವೆ ಲೈನ್ ಕೆಳಗಡೆ ಮುನೇಶ್ವರ ಲೇಔಟ್ ಅಂತ ಇದೆ, ಅಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಈಗ ಎಲ್ಲ ಬರೀ ಯಾರೋ ಬೋರ್ ಹಾಕಿರೋದ್ರೆ ಅವ್ರ ಹತ್ರ ದುಡ್ಡು ಕೊಟ್ಟು ಕೊಂಡ್ಕೊಂತವ್ರೆ. ಅವ್ರಿಗೆ ಬಡವರು ಕಟ್ಕೊಂಡು ಮನೆ ಕಟ್ಕೊಂಡ್ರೆ ಅವ್ರಿಗೆ ನೀರಿಲ್ಲ ಕುಡಿಯೋದಕ್ಕೆ. ಅದಕ್ಕೆ ನಾವು ಅಲ್ಲಿ ಫಸ್ಟು ನಿಮಗೆ ಒಂದು ಬೋರ್ ಹಾಕಿಸಿ ನೀರು ನಾನು ಕೊಡ್ತೀನಿ ಅಂತ ಅವ್ರಿಗೆ ಭರವಸೆ ಕೊಟ್ಟಿದ್ದೆ. ಆಮೇಲೆ ಚರಂಡಿಗಳು, ಅಲ್ಲಿ ಚರಂಡಿಗಳು ನಾನೇ ಒಂದು ತಾಲೂಕ್ ಪಂಚಾಯತಿ ಇದರಿಂದ ರಸ್ತೆ ಮತ್ತು ಚರಂಡಿ ಮಾಡಿಸಿದ್ದೆ. ಅಲ್ಲಿ ಒಳ ಚರಂಡಿಗೆ ಕನೆಕ್ಷನ್ ಹಾಕಿಲ್ಲ. ಅಲ್ಲಿ ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ, ನಿಂತೋಗಿದ್ದಾವೆ. ಆ ಕೆಲಸ ನಾನು ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಅದೆಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಎಲ್ಲ ಜನ ಒಳ್ಳೆ ಸ್ಪಂದನೆ ಇದೆ. ಈಗ ನಾವು ಅವ್ರನ್ನ ಜನನ ಕೇಳ್ಕೊತಾ ಇದ್ದೀವಿ. ಇನ್ನೂ ಮುಂದೆ ಇನ್ನೂ ಹೆಚ್ಚಿಗೆ ನಾವು ಕೆಲಸ ಮಾಡಿಕೊಡೋಕ್ಕೆ ನೀವು ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡು ನಾವು ಅವ್ರನ್ನ ಮತಯಾಚನೆ ಮಾಡ್ತಾಯಿದ್ವಿ. ದಯವಿಟ್ಟು ರೇಣುಕಮ್ಮ ರಾಜಣ್ಣ ನಮ್ಮದು ಮೊದಲನೇ ನಂಬರು. ರೇಣುಕಮ್ಮ ರಾಜಣ್ಣ ಅನ್ನೋರಿಗೆ ಮತ ಕೊಡಬೇಕು ಅಂತ ನಾನು ಅವ್ರನ್ನ ಮನವಿ ಮಾಡಿಕೊಂಡು